ಯಾರು ಮಾಡದಿರೋದೇನು ಮಾಡಿಲ್ಲ. ಆಗಿದೆ, ತಪ್ಪಾಗಿಲ್ಲಪ್ಪ, ನಮ್ಮ ಬಾಸನು ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡು ನಾವು ತಿರುಗಾಡ್ತಾ ಇಲ್ಲ. ತಪ್ಪಾಗೋಗಿದೆ, ಯಾವುದೋ ಒಂದು ಕ್ಷಣ ಆಗ್ಬೇಕಿತ್ತು, ಆ ಗಳಿಗೆ ಕೆಟ್ಟದಾಗಿತ್ತು, ಆಗೋಗಿದೆ. ಹಂಗನ್ಬಿಟ್ಟು ಒಬ್ಬ ಮನುಷ್ಯ ಬಿದ್ದ ಅಂದಿದ ತಕ್ಷಣ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ಕೀಳಾಗಿ ಮಾತಾಡೋದು, ಅವನು ಇವನು ಟ್ರೋಲ್ ಮಾಡೋದು, ಮತ್ತೊಂದು ಮಾಡೋದು ಯಾರು ಮಾಡಬೇಡಿ. ಯಾಕೆಂದ್ರೆ ಕರ್ಮ ಅನ್ನೋದು ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ ನಾಳೆ ಬೆಳಗ್ಗೆ. ಅದನ್ನ ಅನ್ಭೋಗ್ಸಕ್ಕೆ ನೀವೆಲ್ಲರೂ ರೆಡಿ ಆಗಿರಿ. ನಾನು ಬಾಸ್ ಅಂತ ಪರ ನಿಂತ್ಕೊಂಡಿರ್ತಾರೆ, ಅದು ಯಾರೇ ಆಗಿರ್ಬೋದು, ಎಕ್ಸ್ಪೈಸೆಡ್ ಆಗಿರ್ಬೋದು, ನಾವೇ ತಪ್ಪು ಮಾಡಿರ್ಬೋದು, ಇಲ್ಲ ಇನ್ನೊಬ್ಬರೇ ತಪ್ಪು ಮಾಡಿರ್ಬೋದು, ತಪ್ಪೆ. ಕಾನೂನು ವಿರುದ್ಧ, ಕಾನೂನು ಯಾರು ದೊಡ್ಡವರಲ್ಲ ಆಯ್ತಾ. ತಲೆ ತಗ್ಸಲೇಬೇಕು, ತಪ್ಪಾಗಿದೆ ಅಂತ ಹೇಳಿದ್ರೆ ತಲೆ ತಕ್ಷಣ ಅದು ಬಿಟ್ಟು ಎಕ್ಸ್ಪೈಸೆಡ್ ಅಂತ ಆಚೆ ಇರ್ತಾರಲ್ಲ. ಇವಾಗ ಏನದು ಈ ಒಂದು ಸನ್ನಿವೇಶಗಳು ಏನೇನಾಯ್ತು ಅದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಟುಬಿಟ್ಟು ಮಾತಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೋಟ್ಯಾಂತರ ಜನ ಫ್ಯಾನ್ಸ್ ಹೊಡಿದ್ದಾರೆ. ಅವರು ಪ್ರೀತಿಸುವಂತ ಮನುಷ್ಯರು ಸಾವಿರ ಕೋಟಿಗಳಿದೆ, ಅದಕ್ಕೆ ಲೆಕ್ಕನೇ ಹಾಕಕ್ಕಾಗಲ್ಲ. ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ, ಇದೇ ಮೇಲೆ ಅಚ್ಚೆಗಳು ಹಾಕ್ಸ್ಕೊಂಡಿದ್ದಾರೆ, ಗಾಡಿ ಮೇಲೆ ಸ್ಟಿಕರಿಂಗ್ ಮಾಡ್ಸ್ಕೊಂಡಿರ್ತಾರೆ, ಮತ್ತೊಂದು ಮಾಡ್ಸ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಕಷ್ಟಕ್ಕೆ ಸಹಾಯ ಮಾಡಿರ್ತಾರೆ, ಸಾವಿರಾರು ಪ್ರಾಣಿಗಳನ್ನ ಸಾಕಿದ್ದಾರೆ. ಇವತ್ತು ಅವನ್ನೆಲ್ಲ ಕಾಪಾಡ್ತಿದೆ ಅಂತ ಹೇಳಿದ್ರೆ ಅದು ಒಂದೇ ರೀಸನ್. ದಯವಿಟ್ಟು ಯಾರು ಅಪಪ್ರಚಾರ ಮಾಡಬೇಡಿ. ಪೊಲೀಸರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದು ಯಾರೇ ತಪ್ಪು ಮಾಡಿದ್ರು, ಅವಾಗ ಯಾರೇ ತಪ್ಪು ಮಾಡಿದ್ರು. ನಮಸ್ಕಾರ ಕರ್ನಾಟಕ. ಇವ್ರು ಮಾತಾಡಿರೋದು ಕೇಳಿಸ್ಕೊಂಡ್ರಲ್ಲ ಗುರು, ದೊಡ್ಡ ಸಾಹೇಬ್ರು ಮಾತಾಡಿರೋದು ಏನಪ್ಪ ಅಂದರೆ, ಇವ್ರ ಪ್ರಕಾರ ಯಾರೂ ಮಾಡಿಲ್ದಿರೋದು ಏನು ಮಾಡಿಲ್ಲ ಅಂದರೆ ಅರ್ಥ ಏನು ಗುರು? ಡೈಲಿ ಹಂಗಾದರೆ ಒಬ್ಬನಿಗೆ ಚಿತ್ರಹಿಂಸೆ ಕೊಟ್ಟು 17 ಜನ ಸೇರ್ಕೊಂಡು ಮರ್ಡರ್ ಮಾಡ್ತಾರೆ ಡೈಲಿ. ಹಂಗಾದ್ರೆ ಏನು ಮಾತಾಡ್ತಾರೆ ಗುರು? ಇನ್ನೊಂದು ಹೇಳ್ತೀನಿ ಕೇಳ್ರಿ, ದರ್ಶನ್ ಅವರ ಮರ್ಯಾದೆನ ಇನ್ನೂ ಹಾಳು ಮಾಡ್ತಾ ಇರೋದು, ಇನ್ನೂ ಅಪಪ್ರಚಾರ ಮಾಡ್ತಾ ಇರೋದು ಇಂಥವ್ರು. ಸುಮ್ಮನೆ ಟ್ರೋಲರ್ಸ್ ಬಗ್ಗೆ ಹೇಳೋದು, ಅವ್ರಿವ್ರ ಬಗ್ಗೆ ಹೇಳೋದು, ಟ್ರೋಲ್ ಮಾಡಿಬಿಡ್ತಾರೆ ಅನ್ನೋದು. ಇಲ್ಲಿ ದರ್ಶನ್ನ ಯಾವುದೇ ಕಾರಣಕ್ಕೂ ಯಾರೂ ಟ್ರೋಲ್ ಮಾಡಿಲ್ಲ. ನಿಮ್ಮಂಥವ್ರು ಕೊಡೋ ಸ್ಟೇಟ್ಮೆಂಟ್ಗಳು ಏನಿದೆ, ಒಂದು ತಲೆಯಲ್ಲಿ ಬುದ್ಧಿ ಇಲ್ದಿರ, ತಿಳುವಳಿಕೆ ಇಲ್ದಿರ ಏನು ಮಾತಾಡ್ತೀರಾ, ಈ ಥರ ಕಿತ್ತೋದು ಮಾತುಗಳಿಂದನೇ ದರ್ಶನ್ ಅವ್ರಿಗೆ ಇನ್ನೂ ಮರ್ಯಾದೆ ಇನ್ನೂ ಕೆಳಗಡೆ ಹೋಗ್ತಿದೆ. ಅಪಪ್ರಚಾರ ಮಾಡ್ತಾ ಇರೋದು ನಾವಲ್ಲ ಶಿವ, ನೀವೇ ಅವ್ರನ್ನ ಅಪಪ್ರಚಾರ ಮಾಡ್ತಾ ಇದ್ದೀರಾ. ಸುಮ್ಮನೆ ಯಾಕೆ ಟ್ರೋಲರ್ಸ್ ಮೇಲೆ ಅವ್ರಿವ್ರ ಮೇಲೆ ಗೂಬೆ ಕೂರಿಸ್ತೀರಾ? ಫಸ್ಟ್ ಆಫ್ ಆಲು ನೀವೆಲ್ಲ ಏನಕ್ಕೆ ಸ್ಟೇಟ್ಮೆಂಟ್ ಕೊಡ್ತೀರಾ? ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡೋದ್ರಿಂದನೇ ಇನ್ನೂ ಇರೋ ಬರೋ ಮರ್ಯಾದೆನ ಹಾಳು ಆಗೋದು, ಇನ್ನೂ ಹಾಳು ಮಾಡ್ತಾ ಇರೋದೇ ನೀವು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.